ಆರ್ಸಿಬಿ ಲಕ್ನೋ ಬಿಗ್ ಕಾಂಟ್ರವರ್ಸಿ. ಜಿತೇಶ್ ರನ್ಔಟ್ ಕೊಡ್ಲಿಲ್ಲ ಯಾಕೆ? ಪಂತ್ ಔದಾರ್ಯನ? ದಿಗ್ವೇಶ್ ಕಳ್ಳಾಟ? ಜಿತೇಶ್ ಉಳಿಸಿದ್ದು ಯಾರು? ನಮಸ್ಕಾರ ಸ್ನೇಹಿತರೆ, IPL 18ನೇ ಸೀಸನ್ನ ಕಟ್ಟಕಡೆಯ ಹೈ ವೋಲ್ಟೇಜ್ ಲೀಗ್ ಮ್ಯಾಚ್ನಲ್ಲಿ ಆರ್ಸಿಬಿ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. ಬರೋಬ್ಬರಿ 9 ವರ್ಷಗಳ ನಂತರ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಆಗಿ ಕ್ವಾಲಿಫೈಯರ್ಸ್ಗೆ ಎಂಟರ್ ಆಗಿದ್ದಾರೆ. ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಜಿತೇಶ್ ಅಬ್ಬರದ ಆಟದ ಪರಿಣಾಮ IPL ಟ್ರೋಫಿಗೆ ಮುತ್ತಿಕ್ಕೋಕೆ ಎರಡೆರಡು ಅವಕಾಶ ಸಿಕ್ಕಿದೆ. ಆರ್ಸಿಬಿ ಅಭಿಮಾನಿಗಳ ವಲಯದಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಆದರೆ ಇಂಥ ಸಂಭ್ರಮಕ್ಕೆ ಕಾರಣವಾದ ಆರ್ಸಿಬಿ ಲಕ್ನೋ ಮ್ಯಾಚ್ನಲ್ಲಿ ನಡೆದ ರನ್ಔಟ್ ಯತ್ನ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಜಿತೇಶ್ ಶರ್ಮಾ ಯಾಕೆ ರನ್ಔಟ್ ಆಗಲಿಲ್ಲ ಅನ್ನೋದು ತುಂಬ ಚರ್ಚೆಯಾಗ್ತಾ ಇದೆ. ಖ್ಯಾತ ಕ್ರಿಕೆಟ್ ಕಾಮೆಂಟೇಟರ್ ಹರ್ಷ ಬೋಗ್ಲೆ ಸೇರಿದ ಹಾಗೆ ಅನೇಕರು ರಿಷಬ್ ಪಂತ್ ಔದಾರ್ಯದ ಪರಿಣಾಮ ಜಿತೇಶ್ ಬಚಾವಾದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ದಿಗ್ವೇಶ್ದೇ ತಪ್ಪಿತ್ತು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದರಲ್ಲಿ ನಿಜ ಯಾವುದು? ಜಿತೇಶ್ ರನ್ಔಟ್ ಯಾಕೆ ಕೊಡಲಿಲ್ಲ? ನಾನ್ ಸ್ಟ್ರೈಕರ್ ರನ್ಔಟ್ ಬಗ್ಗೆ ICC ನಿಯಮ ಏನು ಹೇಳುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜಿತೇಶ್ ರನ್ಔಟ್ ಯತ್ನ. ಸ್ನೇಹಿತರೆ, RCB ಇನ್ನಿಂಗ್ಸ್ನ 17ನೇ ಓವರ್ನಲ್ಲಿ ಇಂಟ್ರೆಸ್ಟಿಂಗ್ ಘಟನೆ ಆಯಿತು. ಕೊಹ್ಲಿ ವಿಕೆಟ್ ಉರುಳಿದ ತಕ್ಷಣ RCB ಅಭಿಮಾನಿಗಳೆಲ್ಲ ಈ ಮ್ಯಾಚ್ ಕಥೆನೂ ಮುಗಿತಾ ಛೆ ಅಂತ ಮ್ಯಾಚ್ ನೋಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಎಂಟರ್ ಆದ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ 4 ಓವರ್ಗಳ ಅಂತರದಲ್ಲಿ ಇಡೀ ಮ್ಯಾಚ್ ಅನ್ನು ತಿರುಗಿಸಿಬಿಟ್ರು. 20 ಬಾಲ್ಗಳಲ್ಲಿ 6 ಬೌಂಡರಿ 2 ಸಿಕ್ಸರ್ ಸೇರಿದ ಹಾಗೆ 49 ರನ್ ಸಿಡಿಸಿ RCBನ ಗೆಲುವಿನ ದಡಕ್ಕೆ ಎಳ್ಕೊಂಡು ಹೋಗ್ತಾ ಇದ್ರು. ಆದರೆ 17ನೇ ಓವರ್ಗೆ ದಾಳಿಗಿಳಿದ ದಿಗ್ವೇಶ್ ರಾಠೆ ಎಂದಿನಂತೆ ಕಿರಿಕಿರಿ ಶುರು ಮಾಡಿದ್ರು. ಮೊದಲನೇ ಎಸೆತದಲ್ಲೇ ಜಿತೇಶ್ ವಿಕೆಟ್ ಎತ್ತಿದ್ರೂ ಕೂಡ ಅದು ನೋ ಬಾಲ್ ಆಗಿದ್ರಿಂದ ನಾಟ್ ಔಟ್ ಆಗಿತ್ತು. ಸಾಲದು ಅಂತ ಫ್ರೀ ಹಿಟ್ ಬಾಲ್ ಅನ್ನ ಜಿತೇಶ್ ಸಿಕ್ಸರ್ಗೆ ಹೊಡೆದ್ಬಿಟ್ರು. ಹೀಗಾಗಿ ವಿಕೆಟ್ ಬೀಳದೆ ಫ್ರಸ್ಟ್ರೇಟ್ ಆಗಿದ್ದ ದಿಗ್ವೇಶ್ ರಾಠಿ ಕೊನೆ ಎಸೆತದಲ್ಲಿ ಮ್ಯಾಂಕೇಡ್ ಮಾಡೋಕೆ ನೋಡಿದ್ರು. ನಾನ್ ಸ್ಟ್ರೈಕರ್ ಆಗಿದ್ದ ಜಿತೇಶ್ರನ್ನ ರನ್ಔಟ್ ಮಾಡಿದ್ರು. ಆ ಹಂತದಲ್ಲಿ ಜಿತೇಶ್ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಕಳೆದ ಮ್ಯಾಚ್ನಲ್ಲೂ ಕೂಡ ಇದೇ ರೀತಿ ಹೈ ಸ್ಕೋರ್ ಚೇಸ್ ಮಾಡ್ತಾ ಇದ್ದ RCB 15 ಓವರ್ಗಳವರೆಗೆ ಲಯದಲ್ಲಿದ್ದು ಕೊನೆಯಲ್ಲಿ ಕೈ ಚೆಲ್ಲಿತ್ತು. ಈ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಕೂಡ ಇರಲಿಲ್ಲ. ಜೊತೆಗೆ ಜಿತೇಶ್ ಶರ್ಮಾ ಸಿಂಗಲ್ ಹ್ಯಾಂಡೆಡ್ಲಿ RCBನ ಗೆಲ್ಲಿಸೋ ರೀತಿ ಕಾಣಿಸ್ತಾ ಇದ್ರು. ಹೀಗಾಗಿ ಜಿತೇಶ್ ವಿಕೆಟ್ ಕ್ರೂಷಿಯಲ್ ಆಗಿತ್ತು. ದಿಗ್ವೇಶ್ ಅಪೀಲ್ ಮಾಡ್ತಿದ್ದ ಹಾಗೆ ಅಂಪೈರ್ ಮೈಕೆಲ್ ಗಾಫ್ ಡಿಸಿಷನ್ನ ಥರ್ಡ್ ಅಂಪೈರ್ಗೆ ರೆಫರ್ ಮಾಡಿದ್ರು. ರಿಪ್ಲೈ ನೋಡಿದಾಗ ಮೇಲ್ನೋಟಕ್ಕೆ ಜಿತೇಶ್ ರನ್ಔಟ್ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಜಿತೇಶ್ ಔಟ್ ಅಂತಾನೆ ತಿಳ್ಕೊಂಡಿದ್ರು. ಆದರೆ ಥರ್ಡ್ ಅಂಪೈರ್ ಮಾತ್ರ ಸಡನ್ ಆಗಿ ಬಿಗ್ ಸ್ಕ್ರೀನ್ ನಲ್ಲಿ ನಾಟ್ ಔಟ್ ಅಂತ ತೋರಿಸಿದ್ರು. ಎಲ್ರಿಗೂ ಏನು ಆಗ್ತಿದೆ ಅಂತ ಸಾಕಷ್ಟು ಗೊಂದಲ ಆಗಿತ್ತು. ನೋಡಿದ್ರೆ ಗ್ರೌಂಡ್ನಲ್ಲಿದ್ದ ಫೀಲ್ಡಿಂಗ್ ಕ್ಯಾಪ್ಟನ್ ರಿಷಬ್ ಪಂತ್ ತಮ್ಮ ತಂಡದ ಅಪೀಲನ್ನು ವಾಪಸ್ ತಗೊಂಡಿದ್ರು. ಬಹುಶಃ ಇದೇ ಕಾರಣಕ್ಕೆ ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟರು ಅಂತ ಎಲ್ಲರೂ ಅನ್ಕೊಂಡ್ರು. ಜಿತೇಶ್ ಕೂಡ ರಿಷಬ್ ಪಂತ್ರನ್ನ ಹಗ್ ಮಾಡಿ ಥ್ಯಾಂಕ್ ಯು ಹೇಳಿದ್ರು. ಅಪೀಲ್ ವಾಪಸ್ ತಪ್ಪು, ಪಂತ್ ನಡೆಗೆ ಕಡು ಟೀಕೆ. ಆದರೆ ರಿಷಬ್ ಪಂತ್ ನಡೆಯನ್ನ ಕಾಮೆಂಟೇಟರ್ ಹರ್ಷ ಬೋಗ್ಲೆ ಸೇರಿದಂತೆ ಅನೇಕರು ಟೀಕಿಸಿದ್ರು. ಸ್ಪಿರಿಟ್ ಆಫ್ ದಿ ಗೇಮ್ ಅನ್ನೋದು ಕೇವಲ ಕಲ್ಪನೆ ಅಷ್ಟೇ. ನಾನ್ ಸ್ಟ್ರೈಕರ್ ಆಗಿದ್ರೂ ಕೂಡ ಕ್ರೀಸ್ ಒಳಗೆ ಇರಬೇಕು, ಇಲ್ಲಾಂದ್ರೆ ಬ್ಯಾಟರ್ಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಟ್ಟಂಗಾಗುತ್ತೆ. ಸ್ಪಿರಿಟ್ ಆಫ್ ದಿ ಗೇಮ್ ಕ್ರಿಕೆಟ್ ನಿಯಮಗಳಿಗೆ ವಿರುದ್ಧವಾಗಿರೋಕೆ ಸಾಧ್ಯ ಇಲ್ಲ. ದಿಗ್ವೇಶ್ ರಾಠಿ ರನ್ಔಟ್ ಮಾಡಿದ್ದು ಕರೆಕ್ಟ್ ಆಗಿತ್ತು. ರಿಷಬ್ ಅಪೀಲ್ನ ವಾಪಸ್ ತಗೋಬಾರ್ದಾಗಿತ್ತು. ಅಂಪೈರ್ ಕೂಡ ಫೀಲ್ಡಿಂಗ್ ಕ್ಯಾಪ್ಟನ್ ಹತ್ರ ಅಪೀಲ್ ವಾಪಸ್ ತಗೊಳ್ತೀರಾ ಅಂತ ಕೇಳಲೇಬಾರ್ದು. ಕ್ಯಾಚ್ ಆದಾಗ ಬೌಲ್ಡ್ ಆದಾಗ ಅಪೀಲ್ ವಾಪಸ್ ತಗೊಳ್ಳೋಕೆ ಕೇಳಲ್ಲ ಅಂದಮೇಲೆ ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ರನ್ಔಟ್ ಆದಾಗ ಯಾಕೆ ಕೇಳಬೇಕು ಅಂತ ವಾದಿಸಿದ್ರು. ಹರ್ಷ ಬೋಗ್ಲೆ ಈ ತರದ ಒಂದು ಟ್ವೀಟ್ ಮಾಡಿ ಡಿಲೀಟ್ ಕೂಡ ಮಾಡಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಜಿತೇಶ್ ನಾಟ್ ಔಟ್ ಆಗಿದ್ದು ಪಂತ್ ಔದಾರ್ಯದಿಂದ ಅಲ್ಲ, ದಿಗ್ವೇಶ್ ಕಡೆಯಿಂದ ನಿಯಮ ಉಲ್ಲಂಘನೆ ಕೂಡ ಆಗಿತ್ತು ಅಂತ ಗೊತ್ತಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 13, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕೊನೆ ಹಂತದಲ್ಲಿ ರನ್ಔಟ್ ಇಲ್ಲ. MCC ನಿಯಮ ಮೀರಿದ್ದ ದಿಗ್ವೇಶ್. ಸ್ನೇಹಿತರೆ, ಮ್ಯಾನ್ ಕೇಡ್ ಮಾಡಬೇಕು ಅಂದ್ರೆ ಅಥವಾ ನಾನ್ ಸ್ಟ್ರೈಕರ್ ನಲ್ಲಿ ಬ್ಯಾಟರ್ ನ ಬೌಲಿಂಗ್ ಮಾಡುವಾಗ ರನ್ಔಟ್ ಮಾಡಬೇಕು ಅಂದ್ರೆ ಬೌಲರ್ IPL ನಿಯಮ 38(3)(1) ನಡ್ಕೋಬೇಕು. ದಿಗ್ವೇಶ್ ಈ ನಿಯಮ ಮೀರಿದ್ರಿಂದ ಥರ್ಡ್ ಅಂಪೈರ್ ಜಿತೇಶ್ ನಾಟ್ ಔಟ್ ಅಂತ ಹೇಳಿದ್ರು. IPL ಪ್ಲೇಯಿಂಗ್ 38.3.1 ಪ್ರಕಾರ ಚೆಂಡು ಆಟಕ್ಕೆ ಬಂದ ಕ್ಷಣದಿಂದ ಹಿಡಿದು ಬೌಲರ್ ಚೆಂಡನ್ನ ರಿಲೀಸ್ ಮಾಡಬೇಕೆಂಬ ನಿರೀಕ್ಷೆ ಇರುವ ಕ್ಷಣದವರೆಗೆ ಯಾವುದೇ ಸಮಯದಲ್ಲಾದರೂ ನಾನ್ ಸ್ಟ್ರೈಕರ್ ತನ್ನ ಕ್ರೀಸ್ ಮೀರಿ ಹೊರ ಬಂದಿದ್ದರೆ ಬೌಲರ್ ಆತನನ್ನ ಔಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಆ ನಾನ್ ಸ್ಟ್ರೈಕರ್ ರನ್ಔಟ್ ಆಗ್ತಾರೆ.
ಅಂದರೆ ಈ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಬೌಲರ್ ಬಾಲ್ ಎಸೆಯೋ ಕ್ಷಣದವರೆಗೂ ಮಾತ್ರ ನಾನ್ ಸ್ಟ್ರೈಕರ್ನ ರನ್ಔಟ್ ಮಾಡಬಹುದು. ಆ ಮೂಮೆಂಟ್ ಮೀರಿದ್ರೆ ಅದು ರನ್ಔಟ್ ಅಂತ ಕನ್ಸಿಡರ್ ಆಗಲ್ಲ. ಇಲ್ಲಿ ಬೌಲರ್ ನಾರ್ಮಲ್ ಆಗಿ ಬಾಲ್ ಎಸೆಯೋ ಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ MCC ನಿಯಮ 38(3)(1)(1) ಪ್ರಕಾರ ಬೌಲರ್ ಬಾಲ್ ಎಸೆಯೋ ಕ್ಷಣ ಅಂದರೆ ಬೌಲಿಂಗ್ ಆ್ಯಕ್ಷನ್ ವೇಳೆ ಬೌಲರ್ರ ಕೈ ಹೈಯೆಸ್ಟ್ ಪಾಯಿಂಟ್ನ ರೀಚ್ ಆಗಿರಬೇಕು. ಹಿಂಗೆ ತಿರುಗಿ ಕೈ ಬಂದು ಇನ್ನೇನು ಬಾಲ್ ರಿಲೀಸ್ ಮಾಡೋ ಮೂಮೆಂಟ್ ಇರುತ್ತಲ್ಲ ಅದನ್ನು ರೀಚ್ ಆಗಿರಬೇಕು. ಅದೇ ರೀತಿ ಈ ಘಟನೆಯಲ್ಲಿ ದಿಗ್ವೇಶ್ ಕೈ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗಿತ್ತು. ಸೊ ಬಾಲ್ ಇನ್ನೇನು ರಿಲೀಸ್ ಮಾಡ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋ ಮೂಮೆಂಟ್, ಬ್ಯಾಟರ್ ಕೂಡ ಪಕ್ಕದಲ್ಲಿರೋ ನಾನ್ ಸ್ಟ್ರೈಕರ್ ಕೂಡ ಹಾಗೆ ನಿರೀಕ್ಷೆ ಮಾಡಿ ಓಡೋಕೆ ರೆಡಿ ಆಗೋ ಮೂಮೆಂಟ್. ಅಷ್ಟು ಆದಮೇಲೆ ನಿಲ್ಲಿಸ್ಬಿಟ್ಟು ನಾಟಕ ಮಾಡೋ ಹಾಗಿಲ್ಲ. ಸೊ ಅದು ನಿಯಮ ಉಲ್ಲಂಘನೆ ಆಗುತ್ತೆ. ಇಲ್ಲಿ ದಿಗ್ವೇಶ್ ಅದೇ ರೀತಿ ಮಾಡಿದ್ರಿಂದ ಜಿತೇಶ್ ಔಟ್ ಅಲ್ಲ ಅಂತ ಅಂಪೈರ್ ತೀರ್ಪು ಕೊಟ್ಟರು. ಒಂದು ವೇಳೆ ರನ್ಔಟ್ ಮಾಡಬೇಕಂದಿದ್ದರೆ ದಿಗ್ವೇಶ್ ಆ ಮೂಮೆಂಟ್ಗೂ ಮೊದಲೇ ಪ್ರಯತ್ನ ಮಾಡಬೇಕಾಗಿತ್ತು, ಇನ್ನೊಂದು ಕೆಲ ಸೆಕೆಂಡ್ಗಳ ಮುಂಚೆನೇ ಪ್ರಯತ್ನ ಮಾಡಬೇಕಾಗಿತ್ತು. ಈ ಹಿಂದೆ ನಾವು ಅಶ್ವಿನ್ ಬಟ್ಲರ್ ಇನ್ಸಿಡೆಂಟ್ ನೋಡಿದಾಗ ಅಶ್ವಿನ್ ತಮ್ಮ ಡೆಲಿವರಿ ಸ್ಟ್ರೈಡ್ ಅಂದರೆ ಬಾಲ್ನ ರಿಲೀಸ್ ಮಾಡೋ ಭಂಗಿಗೆ ಬರೋ ಮೊದಲೇ ರನ್ಔಟ್ ಮಾಡಿದರು. ಹೀಗಾಗಿ ಬಟ್ಲರ್ ಔಟ್ ಆಗಿದ್ರು. ಆದರೆ ಇಲ್ಲಿ ಆ ಥರ ಆಗಿರಲಿಲ್ಲ. ಹೀಗಾಗಿ ಜಿತೇಶ್ ಔಟ್ ಆಗಲಿಲ್ಲ. ಅದರಿಂದ ಸ್ಪಿರಿಟ್ ಆಫ್ ದಿ ಗೇಮ್ನಿಂದ ಜಿತೇಶ್ ಬಚಾವಾದ್ರು ಅಂತ ಹೇಳೋದಿಲ್ಲಿ ಶುದ್ಧ ಸುಳ್ಳಾಗುತ್ತೆ. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀವಿ, ಈ ಸೀಸನ್ನಲ್ಲಿ RCB ಇದುವರೆಗಿನ ಜರ್ನಿಯಲ್ಲಿ ಈ ಮೂಮೆಂಟ್ ತುಂಬ ಕ್ರೂಷಿಯಲ್ ಆಗಿತ್ತು. ಯಾಕಂದರೆ ಜಿತೇಶ್ ವಿಕೆಟ್ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಟಿಮ್ ಡೇವಿಡ್ ಅನುಪಸ್ಥಿತಿಯಲ್ಲಿ ಇವರು RCBಗೆ ಮೇನ್ ಪ್ಲೇಯರ್. ಇದೇ ಕಾರಣಕ್ಕೆ ಇದುವರೆಗೂ ಒಂದೇ ಒಂದು IPL ಹಾಫ್ ಸೆಂಚುರಿ ಬಾರಿಸದೇ ಇದ್ರೂ ಕೂಡ ಜಿತೇಶ್ರನ್ನ RCB 11 ಕೋಟಿ ಕೊಟ್ಟು ಹಾಕೊಂಡಿತ್ತು. ವಿರಾಟ್ ಕೊಹ್ಲಿ, ಜಾಶ್ ಹ್ಯಾಸಲ್ವುಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಅಂತ ದಿಗ್ಗಜ ಆಟಗಾರರಿರೋ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಮಾಡಿದ್ದು. ಹಾಗೆ ನೋಡಿದ್ರೆ ಈ ಜಿತೇಶ್ಗೆ ಆರಂಭದಲ್ಲಿ ಕ್ರಿಕೆಟ್ ಆಡೋ ಕನಸೇ ಇರಲಿಲ್ಲ. SSLCಯಲ್ಲಿ NDAಗೆ ಜಾಯ್ನ್ ಆಗಬೇಕು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ. BJP ಮೈತ್ರಿಕೂಟ ಅಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಜಾಯ್ನ್ ಆಗಬೇಕು, ದೇಶದ ಸೇನೆ ಸೇರಬೇಕು ಅಂತ ಅಂದ್ಕೊಂಡಿದ್ರಂತೆ. ಇದೇ ಟೈಮ್ನಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ನಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ರೆ 25 ಎಕ್ಸ್ಟ್ರಾ ಮಾರ್ಕ್ಸ್ ಅಥವಾ 4% ಎಕ್ಸ್ಟ್ರಾ ಪರ್ಸೆಂಟೇಜ್ ಸಿಗ್ತಾ ಇತ್ತಂತೆ. ಹೀಗಾಗಿ ಟ್ರಯಲ್ಸ್ಗೆ ಹೋಗಿದ್ರು. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಸುಮ್ಮನೆ ಹೇಳ್ಕೊಳ್ಳೋಕಷ್ಟೇ ಟ್ರಯಲ್ಸ್ ಫೇಸ್ ಮಾಡಿದ್ದಾರೆ. ಆದರೆ ಟ್ರಯಲ್ಸ್ನಲ್ಲಿ ಮಹಾರಾಷ್ಟ್ರ ಕೋಚ್ಗಳು ಜಿತೇಶ್ ಟ್ಯಾಲೆಂಟ್ ನೋಡಿ ನೀವು ಕ್ರಿಕೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕ್ರಿಕೆಟ್ಗೆ ಇಳಿಸಿದ್ರು. ಹೀಗಿದ್ರು ಕೂಡ 2017-18 ಜಿತೇಶ್ ಅಂತಹ ಅಸಾಮಾನ್ಯ ಪ್ರತಿಭೆ ಅಂತೇನು ಗುರುತಿಸಿಕೊಂಡಿರಲಿಲ್ಲ. 2018ರಲ್ಲಿ IPL ಗೆದ್ದ ಮುಂಬೈ ತಂಡದ ಭಾಗ ಆಗಿದ್ರು ಕೂಡ ಯಾವುದೇ ಮ್ಯಾಚೇ ಆಡಿರಲಿಲ್ಲ. ನಂತರ ವಿದರ್ಭ ತಂಡದಿಂದಲೂ ಹೊರಗೆ ಬಿದ್ದಿದ್ರು. ಹೇಳ ಹೆಸರಿಲ್ಲದಂತೆ ಕಳೆದು ಹೋಗೋ 100 ಡೊಮೆಸ್ಟಿಕ್ ಆಟಗಾರರಲ್ಲಿ ಒಬ್ಬರಾಗೋ ತರ ಇದ್ರು. ಆದರೆ 2019ರಲ್ಲಿ ಯೂಟ್ಯೂಬ್ನಲ್ಲಿ ಸೂರ್ಯಕುಮಾರ್ ಸೇರಿದ ಹಾಗೆ ಕೆಲ ವಿಶಿಷ್ಟ ಆಟಗಾರರ ವಿಶಿಷ್ಟ ಶಾಟ್ಸ್ ಅನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಕರಿಯರ್ ಚೇಂಜ್ ಆಯಿತು. 2021-22ರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 19 ಸಿಕ್ಸರ್ ಅಟ್ಟಿ ಫಿನಿಷರ್ ಅಂತ ಹೆಸರು ಮಾಡಿದ್ರು. ಪರಿಣಾಮ 2022ರ IPLನಲ್ಲಿ ಪಂಜಾಬ್ ಜಿತೇಶ್ರನ್ನ ತಗೊಳ್ತು. ರ್ಯಾಮ್ ಶಾಟ್, ಸ್ಕೂಪ್, ಭರ್ಜರಿ ಸಿಕ್ಸರ್ಗಳ ಮೂಲಕ ಜಿತೇಶ್ ಆ IPLನ ನಿಜವಾದ ಡಾರ್ಕ್ ಹಾರ್ಸ್ ಅಂತ ಪ್ರೂವ್ ಮಾಡಿದ್ರು. ಈಗ RCBಗೆ ಬಂದಿದ್ದಾರೆ. RCBಗೆ ಬಂದು ದಿನೇಶ್ ಕಾರ್ತಿಕ್ ಗರಡಿಯಲ್ಲಿ ಇನ್ನೂ ಪರಿಪಕ್ವವಾಗ್ತಿದ್ದಾರೆ. ಫಿನಿಷರ್ ಆಗಿದ್ದಾರೆ. ಈಗ ಸೂಪರ್ ಫಿನಿಷರ್. ಸದ್ಯ ಭರ್ಜರಿ ಹಾಫ್ ಸೆಂಚುರಿ ಗಳಿಸೋ ಮೂಲಕ RCBಯ ರೆಕಾರ್ಡ್ ರನ್ ಚೇಸ್ಗೆ ಹೆಲ್ಪ್ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿ ಬ್ಯಾಟಿಂಗ್ ಪವರ್ ತೋರಿಸಿ RCB ಎಲಿಮಿನೇಟರ್ ಮ್ಯಾಚ್ ಅನ್ನು ಅವಾಯ್ಡ್ ಮಾಡುವಲ್ಲಿ ಹೆಲ್ಪ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ RCBನ ಮನಪೂರ್ವಕವಾಗಿ ನನ್ನ ಟೀಮ್ ಅಂತ ಅಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ RCB ಅಷ್ಟೇ ಅಲ್ಲೇ ಟೀಮ್ ಇಂಡಿಯಾಗೂ ಒಳ್ಳೆ ಆಪ್ಷನ್ ಆಗ್ಬೋದು ಇವರು. ಹೀಗಾಗಿ ಇವರ ವಿಕೆಟ್ ನಿನ್ನೆ ಇಂಪಾರ್ಟೆಂಟ್ ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ದಿಗ್ವೇಶ್ ರಾಠಿ ರನ್ಔಟ್ ಕಾಂಟ್ರವರ್ಸಿ ಮತ್ತು ಜಿತೇಶ್ ಶರ್ಮಾ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.